ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಅಮ್ಮು ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ಅಂದರೆ ಸ್ಕೂಲ್ ಡೇ ಅಂತ ಹೇಳ್ತಾರಲ್ಲ, ಸೊ ಫಂಕ್ಷನ್ ಇತ್ತು, ಅದಕ್ಕೆ ಹೋಗಿದ್ದೆ. ಇತ್ತೀಚೆಗೆ ಸ್ವಲ್ಪ ವ್ಲಾಗ್ಸ್ ಎಲ್ಲ ಬರ್ತಾ ಇಲ್ಲ, ರೆಸಿಪೀಸ್ನ ಮಾಡ್ತಾ ಇಲ್ಲ, ಯಾಕಂದರೆ ನಮ್ಮ ಅಂಕಲ್ ತೀರ್ಕೊಂಡ್ಬಿಟ್ಟಿದ್ರು. ಸೊ ಅದರಿಂದ ನಾನು ಏನೂ ಮಾಡಿರಲಿಲ್ಲ. ಆ ಬೇಜಾರಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗಿಬಿಟ್ಟು ಸುಮಾರು ಒಂದು 25 ಡೇಸಿಂದ ಹುಷಾರಿಲ್ಲ, ಅದಕ್ಕೂ ಸಹ ಮಾಡಿರಲಿಲ್ಲ. ನೋಡಿ ಅಮ್ಮು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ, ಯಾಕಂದರೆ ಅವಳು ಕ್ಲೋಸ್ ಮಾಡ್ಕೊತಿದ್ಲು. ಸ್ವಲ್ಪ ಓವರ್ ಮೇಕಪ್ ಆಗಿದೆ ಮಮ್ಮಿ, ಮತ್ತು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ಲು. ಅನಂತರ ನೋಡಿ ನಮ್ಮ ಸ್ಕೂಲ್ ಇದ್ದಿದ್ದು, ನಾನು ಓದಿದ್ದು ಸಹ ಇದೇ ಸ್ಕೂಲಲ್ಲಿ, ಶ್ರೀ ವೃಷಭಾವತಿ ಗ್ರಾಮಾಂತರ ಪ್ರೌಢಶಾಲೆ ಬೈರ್ಮಂಗ್ಲ, ಇಲ್ಲೇ ನಾನು ಓದಿದ್ದು. ನಾನು ಸ್ವಲ್ಪ ಕ್ಲಿಪ್ಸ್ನ ಹಾಕಿದ್ದೀನಿ, ಯಾಕಂದರೆ ವಿತ್ ಆಡಿಯೋ ಆಗ್ತಾ ಇಲ್ಲ, ಕಾಪಿರೈಟ್ ಕ್ಲೈಮ್ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಹಾಕ್ತಾ ಇಲ್ಲ. ಯಾವ್ಯಾವ ಡ್ಯಾನ್ಸ್ ಮಾಡಿದ್ಲು ಅಂತ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪನೇ ಹಾಕಿದ್ದೀನಿ, ಸುಮಾರು 1 ನಿಮಿಷ ಅಥವಾ 45 ಸೆಕೆಂಡ್ಸ್ ಏನೋ ಇದೆ ಅಷ್ಟೇ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಟೋಟಲ್ 3 ಡ್ಯಾನ್ಸಿಗೆ ಸೇರಿದ್ಲು. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು, ನೋಡೋದಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಅವಳ ಡ್ಯಾನ್ಸು. ಅನಂತರ ಲಾಸ್ಟಲ್ಲಿ ಅಪ್ಪುಗೆ ಟ್ರಿಬ್ಯೂಟ್ ಕೊಟ್ಟರು, ಅಂದರೆ ಅಪ್ಪು ಸಾಂಗ್ನ ಹಾಡಿ ಡ್ಯಾನ್ಸ್ ಮಾಡಿ ಅವರಿಗೋಸ್ಕರನೇ ಅಂತ ಒಂದು ಸಾಂಗ್ನ ಪೂರ್ತಿ ಮೀಸಲಿಟ್ಟಿರ್ತಾರೆ. ಒಂದು ಸಾಂಗ್ ಅಂತ ಅಂದರೆ ಅವರ ಕೆಲವೊಂದು ಸಣ್ಣ ಪುಟ್ಟ ಸಾಂಗ್ಸ್, ಅಂದರೆ ಕಾಣದಂತೆ ಮಾಯವಾದನು ಇದೆಲ್ಲನೂ, ಮತ್ತು ಡ್ಯಾನ್ಸ್ ವಿತ್ ಅಪ್ಪು ಇದೆಲ್ಲನೂ ಸಾಂಗ್ಸ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ನೋಡಿ. ಎಲ್ಲರೂ ಟಾರ್ಚ್ ಹಾಕಿ ಅವರಿಗೆ ಟ್ರಿಬ್ಯೂಟ್ ಕೊಟ್ಟಿದ್ದು. ಅವರಿಗೋಸ್ಕರ ಎಲ್ಲರೂ ಎದ್ದು ನಿಂತು ಒಂದು ಗೌರವ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಅನಂತರ ಸ್ವಲ್ಪ ಬೇಜಾರು ಆಯಿತು. ಸ್ವಲ್ಪ ಅಲ್ಲ, ಪ್ರತಿ ಸಾರಿ ಹೇಳ್ತಿರ್ತೀನಿ, ಜಾಸ್ತಿನೇ ಬೇಜಾರಾಗುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ. ಹಂಗೆ ಎದೆ ನೋವು ಪಾಸಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಕಳ್ಕೊಂಡ್ವಿ, ಮತ್ತು ಹುಟ್ಟು ಬರಲಿ ಇದೇ ಕರುನಾಡಲ್ಲಿ ಅಂತ ಕೇಳ್ಕೊತೀನಿ. ಅವರಿಗೋಸ್ಕರ ಈ ಸಾಂಗು ಡೆಡಿಕೇಶನ್ ಮಾಡ್ತಾ ಇರೋದು. ಅವ್ರ ಹೆಸರು ಹೇಳ್ತಿದ್ದಂಗೆ ಎಲ್ರಿಗೂ ಕಣ್ಣಂಚಲ್ಲಿ ನೀರು ಬರುತ್ತೆ, ಏಕೆಂದರೆ ಅವರು ಆ ಥರ ಸ್ಥಾನನ ಪಡ್ಕೊಂಡಿದ್ರು ಪ್ರತಿಯೊಬ್ಬರು ಮನಸ್ಸಲ್ಲೂ. ನೋಡಿ ಲಾಸ್ಟ್ ಡ್ಯಾನ್ಸ್ ಇದು ಅಮ್ಮುದು, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ನಾನು ಫೋಟೋ ಹೊಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ಲು ಹೋಗ್ಬಿಟ್ಟು, ಸೊ ಹೊಡ್ಕೊಳ್ಳೋಕ್ಕಾಗಲಿಲ್ಲ. ನೋಡೋಣ, ಅವಳ ಹತ್ರ ಫೋಟೋಸ್ ಇದ್ದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹಂಚ್ಕೊಳ್ತೀನಿ. ಅನಂತರ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಜೋಳ ಮುರಿಯೋ ಅಂಥ ಕೆಲಸ ಇತ್ತು. ನೋಡಿ ಫಸ್ಟ್ ಟೈಮು ನಾವಿಷ್ಟು ದಿನ ಇದ್ರೂ ಅಪ್ಪ ಅಮ್ಮ ನಮಗೇನು ಕಷ್ಟ ಕೊಟ್ಟಿರಲಿಲ್ಲ, ಯಾಕಂದರೆ ಅಮ್ಮಂಗೆ ಹುಷಾರಿರಲಿಲ್ಲ, ಅಪ್ಪಂಗೆ ಹುಷಾರಿರಲಿಲ್ಲ ಇತ್ತೀಚೆಗೆ ಅಂದ್ಬಿಟ್ಟು ಹಂಗೆ ಮನೇಲಿದ್ವಲ್ಲ ಅಂತ ಎಲ್ಲರೂ ಜೋಳ ತುಂಬೋದಕ್ಕೆ ಹೋದ್ವಿ. ನೋಡಿ ಇದು ಬಂದು ಬೇಬಿ ಕಾರ್ನ್ ಅಂದರೆ ಮುರಿದ್ಬಿಟ್ಟು ಅಲ್ಲಲ್ಲೇ ಹಾಕಿರ್ತಾರೆ. ಇಷ್ಟಪ್ಪ ಬಂದಾಗ ಮುರಿಬೇಕು. ತುಂಬ ಮೆಮೊರೀಸ್ ಇದೆ ಆ್ಯಕ್ಚುಲಿ. ಇದರಲ್ಲಿ ಎಲ್ಲ ಜಡೆ ಹಾಕ್ಬಿಟ್ಟು ಆಟಾಡ್ತಾ ಇದ್ವಿ ಅವಾಗ ಮುಸ್ಕಿನ ಜೋಳದಲ್ಲಿ. ಇವಾಗ ಬೇಬಿ ಕಾರ್ನ್ ಬಂದಿದೆ, ಮುರಿದು ನೋಡಿ ಈ ಥರ ಒಂದು ಕಡೆ ಹಾಕ್ತಾರೆ. ಸೊ ಇದನ್ನ ಎತ್ತೆ ಈ ಚೀಲಕ್ಕೆ ತುಂಬಬೇಕು. ಎಷ್ಟು ತಾಯಿ? 1 kg ಒಂದು 7 ರೂಪಾಯಿ ಕೊಡ್ತಾರಾ? 7 ರೂಪೀಸ್ ಏನೋ ಅಷ್ಟೇ ಬೇಬಿ ಕಾರ್ನ್ಗೆ. ಮಾರೋ ಹತ್ರ 80 ರೂಪಾಯಿ. ಮೈ ಗಾಡ್, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ರೈತರಿಗೂ ಮಾರೋರಿಗೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ. ನೋಡಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು. ಅಮ್ಮ ಮನೆಯಿಂದ ರಾತ್ರಿ ತಾನೇ ಬಂದೆ, ಸೊ ಅದಕ್ಕೇ ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಕೊಂಡೆ, ಅಷ್ಟೊಂದು ಪ್ಲ್ಯಾನ್ ಇರಲಿಲ್ಲ. ಇದು ಮತ್ತು ತುಳಸಿ ಕಟ್ಟೆ ಹತ್ರ ಸಣ್ಣದು ಹಾಕ್ಕೊಂಡಿದ್ದೀನಿ, ಅದೇ ಚಿಕ್ಕದು. ನೈಸ್. ಬನ್ನಿ ನೆಕ್ಸ್ಟು ಪೂಜೆ ಎಲ್ಲ ಮಾಡಿ ಆನಂತರ ಪೊಂಗಲ್ಲು ಎಲ್ಲ ಮಾಡಬೇಕಲ್ಲ, ಸೊ ವಿಡಿಯೋ ಹಾಕ್ತೀನಿ. ಸಂಕ್ರಾಂತಿ ವಿಶೇಷ ನೋಡಿ, ಪೂಜೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಸಿಂಪಲ್ಲಾಗೆ ಮಾಡ್ಕೊತೀನಿ. ಏನೇನು ಮಾಡ್ಕೊಂಡಿದ್ದೆ ಅಂದರೆ ಕಡಲೆಕಾಯಿ, ಹಾಗೆ ಸಿಹಿ ಪೊಂಗಲ್, ಆನಂತರ ಎಳ್ಳು ಬೆಲ್ಲ,
ಸಿಹಿಗೆಣಸು, ಅವರೆಕಾಯಿ ಮತ್ತು ಅನ್ನ ಸಾಂಬಾರು ಇಷ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣು, ಕಾಯಿ ಎಂದಿನಂತೆ. ಸೊ ಸಿಂಪಲ್ಲಾಗಿ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬ ಮುಗೀತು. ಆ್ಯಕ್ಚುಲಾಗಿ ಇವತ್ತು ಕಬ್ಬು ತರಲಿಲ್ಲ, ಸೊ ಕಬ್ಬು ಮಿಸ್ ಆಗಿದೆ. ಇಲ್ಲಿ ಪರವಾಗಿಲ್ಲ. ಸಂಕ್ರಾಂತಿ ಹಬ್ಬ ಮುಗಿದು ನೆಕ್ಸ್ಟ್ ಡೇನೇ ಈ ನ್ಯೂಸ್ ಬಂತು. ತುಂಬಾ ಬೇಜಾರಾಯಿತು. ಸೊ ಫೇಸ್ನೆಲ್ಲ ಹೈಡ್ ಮಾಡಿದ್ದೀನಿ. ಐ ಆಮ್ ಸಾರಿ. ಇವರು ಬಂದು ನಮ್ಮ ಚಿಕ್ಕಪ್ಪ, ಅಂದರೆ ಅಮ್ಮನ ತಂಗಿ. ನೋಡಿರ್ತೀರ ನೀವು. ನೋಡಿ, ಅದೆಲ್ಲ ಮಣ್ಣೆಲ್ಲ ಆದಮೇಲೆ ಅಂದರೆ ದಫನ್ ಮಾಡಿದ್ದು, ಸುಟ್ಟಿದ್ದು. ಓಕೆನಾ. ಅನಂತರ 3 ದಿನದ ಶಾಸ್ತ್ರ ಅಂತ ಹಾಲು ತುಪ್ಪ ಎಲ್ಲ ಮುಗಿಸ್ಕೊಂಡು ಅಸ್ಥಿ ಬಿಡಬೇಕಲ್ಲ, ಅದಕ್ಕೆ ನಾವು ಶ್ರೀರಂಗಪಟ್ಟಣ ಹತ್ರ ಇರೋ ಸಂಗಮ ಹತ್ರ ಬಂದಿದ್ದೀವಿ. ಇಲ್ಲಿ ಬಂದು 3 ನದಿಗಳು ಸಂಗಮ ಆಗುತ್ತಲ್ಲ, ಅದರಿಂದ ಇಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಸೊ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡೋದು ಅಸ್ಥಿನ ಬಿಟ್ಬಿಟ್ಟು. ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಯಾಕಂದರೆ ಆಂಟಿ ಒಬ್ಬರೇ ಆಗಿಬಿಡ್ತಾರೆ. ಎಲ್ರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಸಹ. ಅವರು ಬದುಕಿದಾಗೂ ಏನೂ ಇಲ್ಲ, ಹೋದ್ಮೇಲೂ ಏನೂ ಇಲ್ಲ ಅನ್ನೋಂಗೆ ಆಗೋಯ್ತು. ತುಂಬಾ ಬೇಜಾರಾಯಿತು. ಹೆಣ್ಮಕ್ಳು ಜೀವನನೇ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಅಷ್ಟು ಬೇಜಾರಾಗ್ಬಿಡುತ್ತೆ ಸಮ್ಟೈಮ್ಸು. ದೇವಣ್ಣಂಗೆ ಮುಕ್ತಿ ಕೊಡ್ಲಿ. ಬಿಡಬೇಕಂದ್ರೆ ನಾವು ಸ್ವರ್ಗ ಸಿಗ್ಲಿ ಅಂತ ಹತ್ರ ಏನು ಪೂಜೆ ಮಾಡಿಸಿಲ್ಲ. ಯಾಕಂದರೆ ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡಿದ್ವಲ್ಲ ಸ್ಮಶಾನ ಹತ್ರ, ಅಲ್ಲೇ ಎಲ್ಲ ಪೂಜೆ ಮುಗಿಸಿದ್ವಿ. ಆನಂತರ ಇಲ್ಲಿ ಬಂದು ಗಂಗಮ್ಮ ತಾಯಿಗೆ ಪೂಜೆ ಮಾಡಿಬಿಟ್ಟು ಹಾಗೆ ಅಸ್ಥಿನ ಬಿಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ತುಂಬಾ ಬೇಜಾರಾಗಿ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ನೆಕ್ಸ್ಟ್ ಬರುತ್ತೆ ನೋಡಿ ವಿಡಿಯೋ. ತುಂಬಾ ಬೇಜಾರಾಗಿ ತುಂಬ ದುಃಖದಲ್ಲಿದ್ವಿ ನಾವೆಲ್ಲರೂ. ಏನೂ ಹೇಳೋಕ್ಕಾಗಲ್ಲ. ಕಾವೇರಿ, ಹೇಮಾವತಿ ಮತ್ತು ಲೋಕಪಾವನಿ ಇಲ್ಲಿ ಅಂದರೆ 3 ನದಿಗಳ ಸಂಗಮ ಆಗುತ್ತೆ. ಸೊ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಒಳ್ಳೇದಂತ ಇಲ್ಲಿ ಬಂದು ಅಸ್ಥಿನ ಬಿಡೋದು. ಇದು 11ನೇ ದಿನದ ಕಾರ್ಯ. ಜಸ್ಟ್ ಫೋಟೋ ತಗೊಂಡಿದ್ದೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್.